ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆಗೂ ಹಠ ಸಾಧಿಸಿ ಕಾಂಗ್ರೆಸ್ ನಾಯಕರು ನಿಮ್ಮಿಂದ ನಾಮಪತ್ರವನ್ನ ವಾಪಸ್ ತಗೊಳ್ಳಿ ಅಥವಾ ಹಿಂದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಸಂಧಾನ ಯಶಸ್ವಿ ಆಗಿದೆಯಾ ಸರ್? ಏನು ಸಂಧಾನ ಇಲ್ಲ. ನನ್ನ ಮನೆ ಮಗ ನನ್ನ ಪುನಃ ಬಂಡಾಯ ಅಭ್ಯರ್ಥಿ ತೊರೆದು ಕಾಂಗ್ರೆಸ್ಸಿಗೆ ಕೆಲಸ ಮಾಡೋಕ್ಕೆ ನಾನು ನಿಂತಿದ್ದೇನೆ. ಯಾವ ಕಾರಣಕ್ಕೂ BJP ನಮ್ಮ ಕ್ಷೇತ್ರದ ಗೆಲ್ಲಬಾರ್ದು ಅಂಥೇಳಿ ನಾನೆಲ್ಲ ಬಯಲಿಗೆ ಬಂದಿದ್ದೇನೆ. ಅಷ್ಟು ಹೊರತು ಮತ್ತೆ ಯಾವುದೂ ಇಲ್ಲ. ಸರ್, ನೀವು ಅಖಾಡದಲ್ಲಿ ಪೈಲ್ವಾನ್ಗಿರಿ ತೋರಿಸಿದ್ರಿ, ಬಟ್ ಇಲ್ಲಿ ಪೈಲ್ವಾನ್ಗಿರಿಗೂ ಮನಸ್ಸೊತ್ತು ಅಥವಾ ಅವ್ರ ಸಂಧಾನಕ್ಕೆ ನೀವು ಕರಗಿ ಹಿಂದೆ ಸರಿದ್ರ ಅಂತ ಸರ್? ಈಗ ರಾಜ್ಯದ ಮುಖ್ಯಮಂತ್ರಿ ಒಂದು ತಂದೆ ಸರಿ ಸಮ ಎಲ್ಲರಿಗೂ. DK ಶಿವಕುಮಾರು ಒಂದು ಕಕ್ಕರ್ ಕಂಡಂಗೆ, ಚಿಕ್ಕಪ್ಪ ಇದ್ದಂಗೆ, ಈಗ ಆ ಥರ ಕಕ್ಕ ಇದ್ದಂಗೆ. ಈಗ ಅಪ್ಪಂದು ಕಕ್ಕಂದು ಮಾತು ಉಲ್ಲಂಘನೆ ಮಾಡಿ ಯಾರು ರೊಕ್ಕಾರೇನು? ನಮ್ಮ ದಿಷ್ಟೆ ಏನಪ್ಪ ಅಂತ ಹೇಳಿದ್ರೆ BJP ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂತಕ್ಕದ್ದು ನಮ್ಮ ದಿಷ್ಟೆ. ಅದು ಬಿಟ್ರೆ ಏನಿಲ್ಲ. ಸರ್ ನೀವು ಮನೆ ಮಗ ಅಂತ ಹೇಳ್ತಿದ್ರಿ. ಈಗ ಶಾಮನೂರು ಮೊಮ್ಮಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನೀವು ಮನಸ್ಪೂರ್ವಕವಾಗಿ ಅವ್ರ ಪರ ಕೆಲಸ ಮಾಡ್ತೀರಿ, ಅವರನ್ನ ಗೆಲ್ಲಿಸ್ಕೊಂಡ್ ಬರ್ತೀರಾ ಅಂತ ಸರ್? 100ಕ್ಕೆ 200 ಸರ್ 100ಕ್ಕೆ 200% ಸಮರ್ಥಿಗೆ ನಮ್ಮ ಮಗ ಇದ್ದಂಗೆ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ. ಕೊನೆ ಪ್ರಶ್ನೆ ಕೇಳ್ತೀವಿ ಸರ್. ಜಮೀರ್ ಅಹಮದ್ ಅವರು ನಿಮ್ ಪರವಾಗಿ ನಿಲ್ತಾರ? ಒಂದೇ ಪ್ರಶ್ನೆ ಸರ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಸಾದಿಕ್ ಅವರು ಆಡಿದ ಮಾತು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಹಿರಣ್ಣ ಬಸವ, TV9 ಬೆಂಗಳೂರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾದಿಕ್ ಪೈಲ್ವಾನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆಗೂ ಹಠ ಸಾಧಿಸಿ ಕಾಂಗ್ರೆಸ್ ನಾಯಕರು ನಿಮ್ಮಿಂದ ನಾಮಪತ್ರವನ್ನ ವಾಪಸ್ ತಗೊಳ್ಳಿ ಅಥವಾ ಹಿಂದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಸಂಧಾನ ಯಶಸ್ವಿ ಆಗಿದೆಯಾ ಸರ್? ಏನು ಸಂಧಾನ ಇಲ್ಲ. ನನ್ನ ಮನೆ ಮಗ ನನ್ನ ಪುನಃ ಬಂಡಾಯ ಅಭ್ಯರ್ಥಿ ತೊರೆದು ಕಾಂಗ್ರೆಸ್ಸಿಗೆ ಕೆಲಸ ಮಾಡೋಕ್ಕೆ ನಾನು ನಿಂತಿದ್ದೇನೆ. ಯಾವ ಕಾರಣಕ್ಕೂ BJP ನಮ್ಮ ಕ್ಷೇತ್ರದ ಗೆಲ್ಲಬಾರ್ದು ಅಂಥೇಳಿ ನಾನೆಲ್ಲ ಬಯಲಿಗೆ ಬಂದಿದ್ದೇನೆ. ಅಷ್ಟು ಹೊರತು ಮತ್ತೆ ಯಾವುದೂ ಇಲ್ಲ. ಸರ್, ನೀವು ಅಖಾಡದಲ್ಲಿ ಪೈಲ್ವಾನ್ಗಿರಿ ತೋರಿಸಿದ್ರಿ, ಬಟ್ ಇಲ್ಲಿ ಪೈಲ್ವಾನ್ಗಿರಿಗೂ ಮನಸ್ಸೊತ್ತು ಅಥವಾ ಅವ್ರ ಸಂಧಾನಕ್ಕೆ ನೀವು ಕರಗಿ ಹಿಂದೆ ಸರಿದ್ರ ಅಂತ ಸರ್? ಈಗ ರಾಜ್ಯದ ಮುಖ್ಯಮಂತ್ರಿ ಒಂದು ತಂದೆ ಸರಿ ಸಮ ಎಲ್ಲರಿಗೂ. DK ಶಿವಕುಮಾರು ಒಂದು ಕಕ್ಕರ್ ಕಂಡಂಗೆ, ಚಿಕ್ಕಪ್ಪ ಇದ್ದಂಗೆ, ಈಗ ಆ ಥರ ಕಕ್ಕ ಇದ್ದಂಗೆ. ಈಗ ಅಪ್ಪಂದು ಕಕ್ಕಂದು ಮಾತು ಉಲ್ಲಂಘನೆ ಮಾಡಿ ಯಾರು ರೊಕ್ಕಾರೇನು? ನಮ್ಮ ದಿಷ್ಟೆ ಏನಪ್ಪ ಅಂತ ಹೇಳಿದ್ರೆ BJP ನಮ್ಮ ಜಿಲ್ಲೆಯಲ್ಲಿ ಗೆಲ್ಲಬಾರ್ದು ಅಂತಕ್ಕದ್ದು ನಮ್ಮ ದಿಷ್ಟೆ. ಅದು ಬಿಟ್ರೆ ಏನಿಲ್ಲ. ಸರ್, ನೀವು ಮನೆ ಮಗ ಅಂತ ಹೇಳ್ತಿದ್ರಿ. ಈಗ ಶಾಮನೂರು ಮೊಮ್ಮಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನೀವು ಮನಸ್ಪೂರ್ವಕವಾಗಿ ಅವ್ರ ಪರ ಕೆಲಸ ಮಾಡ್ತೀರಿ, ಅವರನ್ನ ಗೆಲ್ಲಿಸ್ಕೊಂಡ್ ಬರ್ತೀರಾ ಅಂತ ಸರ್? 100ಕ್ಕೆ 200 ಸರ್ 100ಕ್ಕೆ 200% ಸಮರ್ಥಿಗೆ ನಮ್ಮ ಮಗ ಇದ್ದಂಗೆ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ. ಕೊನೆ ಪ್ರಶ್ನೆ ಕೇಳ್ತೀವಿ ಸರ್. ಜಮೀರ್ ಅಹಮದ್ ಅವರು ನಿಮ್ ಪರವಾಗಿ ನಿಲ್ತಾರ? ಒಂದೇ ಪ್ರಶ್ನೆ ಸರ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಸಾದಿಕ್ ಅವರು ಆಡಿದ ಮಾತು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಹಿರಣ್ಣ ಬಸವ, TV9 ಬೆಂಗಳೂರು.